ಅಂತ ಆಲ್ ಇಂಡಿಯಾ ಬ್ಯಾಂಕ್ ಎಂಪ್ಲಾಯೀಸ್ ಅಸೋಸಿಯೇಷನ್ನಿನ ಕರ್ನಾಟಕ ಘಟಕ, ಕರ್ನಾಟಕ ಪ್ರದೇಶ ಬ್ಯಾಂಕ್ ಎಂಪ್ಲಾಯೀಸ್ ಫೆಡರೇಷನ್ನ ಪ್ರಧಾನ ಕಾರ್ಯದರ್ಶಿ. ಇಲ್ಲಿ ನಮ್ಮ ಆಲ್ ಇಂಡಿಯಾ ಬ್ಯಾಂಕ್ ಎಂಪ್ಲಾಯೀಸ್ ಅಸೋಸಿಯೇಷನ್ನ ಪ್ರಧಾನ ಕಾರ್ಯದರ್ಶಿಯಾದಂಥ CH ವೆಂಕಟಾಚಲಂ ಇದ್ದಾರೆ. ಇವರು ಚೆನ್ನೈ ಹೆಡ್ ಕ್ವಾರ್ಟರ್ಸು. ಮತ್ತು ಕಾರ್ಯದರ್ಶಿಗಳಾದಂಥ ರಾಂಬಾಬು ಇದ್ದಾರೆ, ಅವರು ಆಂಧ್ರ ಪ್ರದೇಶ ತೆಲಂಗಾಣ. ಲಲಿತಾ ಜೋಶಿ ಮಹಾರಾಷ್ಟ್ರದಿಂದ ಬಂದಿದ್ದಾರೆ, ಅವರು ಕೂಡ ಸೆಕ್ರೆಟರಿ ಆಗಿದ್ದಾರೆ. ಮತ್ತು ಮ್ಯಾಕ್ಸಿ ಪೆರೇರಾ ಗೋವಾದಿಂದ ಬಂದಿದ್ದಾರೆ. ಮತ್ತು ಮೋದಿ ಅಂತಂದ್ಬಿಟ್ಟು ಅವರು ಮಧ್ಯಪ್ರದೇಶದಿಂದ ಬಂದಿದ್ದಾರೆ. ಸಂಘಟನೆ ಆಲ್ ಇಂಡಿಯಾ ಬ್ಯಾಂಕ್ ಎಂಪ್ಲಾಯೀಸ್ ಅಸೋಸಿಯೇಷನ್ನ 30ನೇ ರಾಷ್ಟ್ರೀಯ ಸಮ್ಮೇಳನ ಬೆಂಗಳೂರಿನಲ್ಲಿ ನಾಳೆ 19ನೇ ತಾರೀಕಿಂದ 22ನೇ ತಾರೀಕು ತನಕ 4 ದಿನಗಳ ಒಂದು ಸಮ್ಮೇಳನವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಅದು ಪ್ಯಾಲೇಸ್ ಗ್ರೌಂಡ್ಸ್ ಗೇಟ್ ನಂಬರ್ 6 ನಡೀತದೆ. ಈ ಒಂದು ಸಮ್ಮೇಳನಕ್ಕೆ ದೇಶಾದ್ಯಂತ ಎಲ್ಲ ರಾಜ್ಯಗಳಿಂದ, ಅದು ಕಾಶ್ಮೀರ ಇರ್ಬೋದು, ಇಲ್ಲಿ ಕೆಳಗಡೆ ಇರ್ಬೋದು, ಮತ್ತು ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಎಲ್ಲ ಸ್ಟೇಟ್ಸ್ ಇರ್ಬೋದು, ಎಲ್ಲ ಕಡೆಯಿಂದ ಪ್ರತಿನಿಧಿಗಳು 3000 ಹೆಚ್ಚು ಪ್ರತಿನಿಧಿಗಳು ಬರ್ತಾರೆ. ಅವರು ಇಲ್ಲಿ ಬಂದು ಈ ಸಮ್ಮೇಳನದಲ್ಲಿ ಭಾಗವಹಿಸ್ತಾರೆ. ಈ ನಮ್ಮ ಸಂಘಟನೆ ಇದೆಯಲ್ಲ, ಈ ಸಂಘಟನೆ ಪ್ರಥಮವಾದಂಥ ಸಂಘಟನೆ, ಬ್ಯಾಂಕಿಂಗ್ ವಲಯದಲ್ಲಿ ಪ್ರಥಮವಾದಂಥ ಸಂಘಟನೆ ಅಂದರೆ ಆಲ್ ಇಂಡಿಯಾ ಬ್ಯಾಂಕ್ ಎಂಪ್ಲಾಯೀಸ್ ಅಸೋಸಿಯೇಷನ್ನು 80 ವರ್ಷಗಳಾಗಿದೆ. ಈಗ ನಾಳೆ 20ನೇ ತಾರೀಕು 80 ವರ್ಷಗಳಾಗ್ತದೆ ನಮ್ಮ ಸಂಘಟನೆಗೆ. ಆ ಒಂದು ಹಬ್ಬ ಆಚರಣೆ ಕೂಡ ನಾವು ಆ ಒಂದು ಸಮ್ಮೇಳನದಲ್ಲಿ ಹಮ್ಮಿಕೊಂಡಿದ್ದೀವಿ. ಸೊ ಈ ಸಂಘಟನೆಯಲ್ಲಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಇರ್ತಾರೆ, ಸಾರ್ವಜನಿಕ ವಲಯ ಬ್ಯಾಂಕ್ಗಳು, ಖಾಸಗಿ ಬ್ಯಾಂಕ್ಗಳು, ರೀಜನಲ್ ರೂರಲ್ ಬ್ಯಾಂಕ್ಸು, ಕೋಆಪರೇಟಿವ್ ಸೆಕ್ಟರ್ ಬ್ಯಾಂಕ್ಸು, ಮತ್ತು ಭಾರತದಲ್ಲಿ ಕೆಲಸ ಮಾಡ್ತಕ್ಕಂಥ ವಿದೇಶ ಬ್ಯಾಂಕ್ಗಳು ಕೂಡ ಅಲ್ಲಿರ್ತಕ್ಕಂಥ ಕಾರ್ಮಿಕರು ಯಾರಿದ್ದಾರೆ, ನೌಕರರು ಯಾರಿದ್ದಾರೆ, ಅವರು ನಮ್ಮ ಸಂಘಟನೆಯ ಸದಸ್ಯರಾಗಿದ್ದಾರೆ. ನಮ್ಮ ಸಂಘಟನೆಯಲ್ಲಿ ಸುಮಾರು 3 ಲಕ್ಷಕ್ಕಿಂತ ಅಧಿಕ ಸದಸ್ಯರು ಇದೆ. ಸೊ ನಮ್ಮ ಸಂಘಟನೆ ಏನಿದೆ ಅದು ಭಾಳ ಹಳೆಯ ಸಂಘಟನೆ, ಮತ್ತು ಭಾಳ ದೊಡ್ಡ ಸಂಘಟನೆ, ಭಾಳ ಪ್ರಮುಖವಾದ ಸಂಘಟನೆ. ಸೊ ಈ ಸಂಘಟನೆಯ 30ನೇ ರಾಷ್ಟ್ರೀಯ ಅಧಿವೇಶನ ಬೆಂಗಳೂರಿನಲ್ಲಿ ನಾವು ಇಟ್ಕೊಂಡಿದ್ದೀವಿ. ಸೊ ಅದು ನಾಳೆಯಿಂದ ಚಾಲನೆ ಆಗ್ತದೆ. ಅಲ್ಲಿ ನಡೀತಕ್ಕಂಥ ಏನು ಒಂದು ನಾವು ಬ್ಯಾಂಕಿನಲ್ಲಿ ಇವತ್ತು ಇರ್ತಕ್ಕಂಥ ಸಮಸ್ಯೆಗಳು ಏನು, ಈ ಸರ್ಕಾರದ ರೀತಿ ನೀತಿಗಳಿಂದ ಬ್ಯಾಂಕಿನಲ್ಲಿ ಯಾವ ರೀತಿ ಇವತ್ತು ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ, ಸಾಮಾನ್ಯ ಜನರಿಗೆ ಏನು ತೊಂದರೆ ಆಗ್ತಾ ಇದೆ ಅಂತಂದ್ಬಿಟ್ಟು ಇವೆಲ್ಲ ನಾವು ಚರ್ಚೆ ಮಾಡೋದ್ರೊಳಗಿದ್ದೀವಿ. ಆ ಸಮ್ಮೇಳನದೊಳಗೆ ಚರ್ಚೆ ಮಾಡಿ ಅದಕ್ಕೆ ಏನು ಪರಿಹಾರ ನಮ್ಮ ಕಡೆಯಿಂದ, ನಮ್ಮ ಸಂಘಟನೆಯಿಂದ ಅದಕ್ಕೆ ಏನು ಪರಿಹಾರ ಕೊಡಬೇಕು ನಾವು ಅದಕ್ಕೆ ಕೊಡ್ತೀವಿ ರೆಸಲ್ಯೂಷನ್ಸ್ ಮುಖಾಂತರ. ಮತ್ತು ಅದು ಆಗಲಿಲ್ಲ ಅಂದರೆ ನಮ್ಮ ಹೋರಾಟಗಳು ನಾವು ನಡೆಸ್ಕೊಂಡು ಹೋಗ್ತಾ ಇರ್ತೀವಿ. ನಾವು ನಮ್ಮ ಒಂದು ತತ್ವ ಏನಂತಂದರೆ ಬ್ಯಾಂಕ್ಗಳು ಚೆನ್ನಾಗಿರಬೇಕು, ಮತ್ತು ಸದಸ್ಯರ ಒಂದು ಸರ್ವಿಸ್ ಕಂಡೀಷನ್ಸ್ ಕೂಡ ಚೆನ್ನಾಗಿರಬೇಕು. ಈ ಒಂದು ದ್ವಿನೀತಿ ತತ್ವದಲ್ಲಿ ನಾವು ನಮ್ಮ ಸಂಘಟನೆ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಬ್ಯಾಂಕು ಭಾಳ ಮುಖ್ಯವಾಗಿ ನಮಗೆ ಭಾಳ ಹತ್ತಿರವಾದಂಥದ್ದು. ಈ ಬ್ಯಾಂಕಿಂಗ್ ವ್ಯವಸ್ಥೆ ಚೆನ್ನಾಗಿರಬೇಕು, ಸಾರ್ವಜನಿಕರಿಗೋಸ್ಕರನೇ ಈ ಬ್ಯಾಂಕಿಂಗ್ ವ್ಯವಸ್ಥೆ ಇರೋವಂಥದ್ದು. ಅದಕ್ಕೋಸ್ಕರನೇ ನಮ್ಮ ಸಂಘಟನೆ ಉದ್ಭವ ಆಗಿದ್ದರಿಂದ ಬ್ಯಾಂಕ್ ರಾಷ್ಟ್ರೀಕರಣಕ್ಕೋಸ್ಕರ ಕೂಡ ನಾವು ಹೋರಾಟ ಮಾಡಿದ್ದೀವಿ. ರಾಷ್ಟ್ರೀಕರಣಕ್ಕೆ ಹೋರಾಟ ಮಾಡಿದ್ದೀವಿ. ಇವತ್ತು ರಾಷ್ಟ್ರೀಕರಣ ಆಗಿದೆ. ರಾಷ್ಟ್ರೀಕರಣದಿಂದ ದೇಶದ ಮೂಲೆ ಮೂಲೆಗಳಲ್ಲಿ ಕೂಡ ಇವತ್ತು ಬ್ಯಾಂಕ್ಗಳಿವೆ, ಸೇವೆ ಕೊಡ್ತಾ ಇದೆ. ಇವತ್ತು ಬಂದಂಥ ಸರ್ಕಾರ, ಇವತ್ತಿರ್ತಕ್ಕಂಥ ಸರ್ಕಾರ ರಾಷ್ಟ್ರೀಕರಣ 1969ರಲ್ಲಿ ಆದಂಥ ರಾಷ್ಟ್ರೀಕರಣದ ಸಮಯದಲ್ಲಿ ಇವತ್ತಿನ ಸರ್ಕಾರದ ಪಕ್ಷದ 2 ಸದಸ್ಯರು ಇದ್ರು ಪಾರ್ಲಿಮೆಂಟಲ್ಲಿ, ವಾಜಪೇಯಿ ಮತ್ತು ಇನ್ನೊಬ್ರು. ಓಕೆ, ಅವರಿಬ್ಬರೇ ವಿರೋಧ ಮಾಡಿದ್ದು ರಾಷ್ಟ್ರೀಕರಣಕ್ಕೆ. ಇವತ್ತು ಅದೇ ಸರ್ಕಾರ ಇವತ್ತು ನಮ್ಮನ್ನ ಆಳ್ತಾ ಇದೆ. ಇವತ್ತು ಈ ರಾಷ್ಟ್ರೀಕರಣದಿಂದ ಏನು ಪ್ರಯೋಜನ ಇಲ್ಲ ಅಂತಂದ್ಬಿಟ್ಟು ನಮ್ಮ ಪ್ರಧಾನಿ ಹೇಳಿಕೆ ಕೂಡ ಕೊಟ್ಟಿದ್ದಾರೆ. ಅದು ಬಹಳ ತಪ್ಪದು. ಅದು ಜನಗಳನ್ನ ತಪ್ಪು ದಾರಿಗೆ ಕರ್ಕೊಂಡೋಗಂತ ಒಂದು ಹೇಳಿಕೆ. ನಿಮ್ಗೊತ್ತು ರಾಷ್ಟ್ರೀಕರಣದಿಂದ ಬ್ಯಾಂಕ್ಗಳಿಂದ ಇವತ್ತು ಎಷ್ಟು ದೇಶ ಅಭಿವೃದ್ಧಿ ಆಗಿದೆ, ಜನಗಳಿಗೆ ಬ್ಯಾಂಕಿನ ಸೌಲಭ್ಯಗಳು ಸಿಗ್ತಾ ಇದೆ ಅಂತ ನಿಮಗೆ ಚೆನ್ನಾಗಿ ಗೊತ್ತು, ಪತ್ರಕರ್ತರಾದ ನಿಮ್ಗೆ ಎಲ್ರಿಗೂ ಚೆನ್ನಾಗಿ ಗೊತ್ತು. ಬಟ್ ಇವರು ಅದನ್ನ ಇವತ್ತು ರಾಷ್ಟ್ರೀಕರಣ ಅದನ್ನ ರಿವರ್ಸ್ ಕೇಸ್ ತಗೊಂಡ್ಬಂದು ಅದನ್ನ ಖಾಸಗೀಕರಣ ಮಾಡಲಿಕ್ಕೆ, ಮತ್ತೆ ಯಾರೋ ಒಬ್ರು 1-2-3 ಜನಕ್ಕೆ ಮಾರಾಟ ಮಾಡಲಿಕ್ಕೆ ಇವತ್ತು ಹೊರಡಿದ್ದಾರೆ.
ಇವತ್ತು ನಮ್ಮ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅಲ್ಲಿ 140 ಲಕ್ಷ ಕೋಟಿ ರೂಪಾಯಿ ಇದೆ ಇವತ್ತು ಡೆಪಾಸಿಟ್ಸ್, ಠೇವಣಿಗಳಿದೆ. 140 ಲಕ್ಷ ಠೇವಣಿ ಇದೆ. ಅದೆಲ್ಲ ಸಾಮಾನ್ಯ ಜನರ ಠೇವಣಿ, ಯಾವ ಅಂಬಾನಿದಲ್ಲ ಅಥವಾ ಅದಾನಿದಲ್ಲ, ಬಿರ್ಲಾದಲ್ಲ, ಟಾಟಾದಲ್ಲ. ಅದು ಸಾಮಾನ್ಯ ನಮ್ಮಂತ ನಿಮ್ಮಂತ ಸಾಮಾನ್ಯ ಜನರು ಹೂಡಿಕೆ ಮಾಡಿರ್ತಕ್ಕಂಥ ಬಂಡವಾಳ. 140 ಲಕ್ಷ ಕೋಟಿ ಅಂದ್ರೆ ಸುಮಾರು ಕೇಂದ್ರ ಸರ್ಕಾರದ 5-6 ಬಜೆಟ್ ಅದು. ಅಂತ ಒಂದು ಸುರಕ್ಷಿತವಾಗಿರ್ತಕ್ಕಂಥ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅಲ್ಲಿ ಅದನ್ನು ಪ್ರೈವೇಟೈಸೈಸ್ ಮಾಡಿ ಇವತ್ತು ಯಾರೋ ಪ್ರೈವೇಟ್ ವ್ಯಕ್ತಿಗಳಿಗೆ ಅದನ್ನ ಹಂಚಲಿಕ್ಕೆ ಹೋಗ್ತಾ ಇದ್ದಾರೆ. ಅದರ ವಿರುದ್ಧ ನಾವು ಪ್ರಬಲವಾದಂಥ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇನ್ನು ಮುಂದೆ ಕೂಡ ನಾವು ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೆ ರಾಷ್ಟ್ರೀಕರಣ, ಬ್ಯಾಂಕ್ ಇದು ಖಾಸಗೀಕರಣ ಮಾಡಲಿಕ್ಕೆ ನಾವು ಬಿಡೋದಿಲ್ಲ. ನಮ್ಮ ಸಂಘಟನೆ ಅದು ದೊಡ್ಡ ಸಂಕಲ್ಪ. This is the 30th National Conference. Earlier, 1959 also, there was a conference of the 8th at Bangalore. Then in 1985, there was a conference. Now, third time, Bangalore is hosting it. And as he said, throughout India, from all the states, more than 3,000 delegates will come to the conference. Professor Babu Matthew is the reception committee chairman. He will come. We are happy that the Karnataka government Labour Minister, Mr. Santosh Lal, he will be the chief guest. From the All India Trade Union Congress, Madam Amarjit Kaur. All his leaders will come tomorrow evening. They will be speaking. But mainly the conference will be discussing about the banking industry and also about bank employees. For bank employees, periodically we are getting wage revision once in 5 years, and so it is going on. But we are concerned about the policies of the government regarding banking. Because even today, our country is a developing country. And banks have an important role to play, whether it is Karnataka, Tamil Nadu or Maharashtra, or anywhere. Banks have to help the economic development because banks are having people's money. In government banks today, we have 12 government banks. In the 12 government banks, 145 lakh crores money is there. There are other banks also, totally 225 lakh crore money. So this money, safeguard is important. Safety, because it is somebody's money. When you come, we have to give the money back. So Suraksha, that is very important, safety. And our experience is private banks in the past, many private banks have collapsed. So only government banks are more dependable. So banks should continue as government banks. We fought for the nationalization. The important decision was taken in Bangalore in 69 in Glass House. Here only, Madam Indira Gandhi was there. Banks were nationalized. Today, banks have grown like anything, from 8,000 branches to 80,000 branches. In every village there is a branch. Banking service available to the ordinary people, common people. They are giving loan to priority sector, agriculture, employment generation, poverty reduction, women empowerment, rural development, exports, health, education, everything.